ಮೆಟ್ರೋ ಸಿಬ್ಬಂದಿಯಿಂದ ಅಸಭ್ಯ ವರ್ತನೆ ಆಗಿರುವಂತದ್ದು. ಮಹಿಳೆ ಮುಂದೆ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಮಹಿಳೆ ಮುಂದೆ ಖಾಸಗಿ ಅಂಗ ಸ್ಪರ್ಶಿಸಿಕೊಂಡು ದುರ್ವರ್ತನೆಯನ್ನ ಮೆರೆದಿದ್ದಾರೆ. ಜಾಲಹಳ್ಳಿ ಮೆಟ್ರೋ ಪ್ಲಾಟ್ಫಾರ್ಮ್ನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಮೆಟ್ರೋ ಮೇಲಧಿಕಾರಿಗಳಿಗೆ ದೂರನ್ನ ಕೂಡ ನೀಡಿದ್ದಾಳೆ ಮಹಿಳೆ. ಅಧಿಕಾರಿಗಳ ದೂರನ್ನ ಅನ್ವಯಿಸಿ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಲಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಕೃತ್ಯಗಳು ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ನೈಜ ಉದಾಹರಣೆ ಅಂತಾನೆ ಹೇಳ್ಬೋದು. ಜಾಲಹಳ್ಳಿ ಮೆಟ್ರೋ ಪ್ಲಾಟ್ಫಾರ್ಮ್ನಲ್ಲಿ ಘಟನೆ ಸಂಭವಿಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವೆಂಕಟೇಶ್. ವೆಂಕಟೇಶ್, ಈ ರೀತಿ ಪ್ರಕರಣಗಳು ಗಮನಿಸ್ತಾ ಇದ್ದೀವಿ. ಪದೇ ಪದೇ ಮೆಟ್ರೋದಲ್ಲಿ ಈ ರೀತಿಯಾದಂಥ ಘಟನೆಗಳು ಯಾಕೆ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ? ಒಟ್ಟಾರೆಯಾಗಿ ಮೆಟ್ರೋ ಸಿಬ್ಬಂದಿಯಿಂದ ಯಾವ ರೀತಿಯಾಗಿ ಅಸಭ್ಯ ವರ್ತನೆ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಾ?